ಹಲೋ ಸ್ಟೂಡೆಂಟ್ಸ್, ಎಲ್ರಿಗೂ ನಮಸ್ಕಾರ. ಸೊ ಈ ವಿಡಿಯೋ KCET PW ಸ್ಟೂಡೆಂಟ್ಸ್ಗೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿದೆ. ಆ್ಯಂಡ್ PW ಸ್ಟೂಡೆಂಟ್ಸ್ ಯಾರ್ಯಾರು ಅಂದರೆ ಯಾವ್ಯಾವ ಸ್ಟೂಡೆಂಟ್ಸ್ ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ ಅಂದರೆ ಕ್ಯಾಂಡಿಡೇಟ್ಸ್ ವಿತ್ ಡಿಸೇಬಿಲಿಟೀಸ್ ಯಾರ್ಯಾರಿಗಿದೆಯೋ ಆ ಕೋಟಾ ಅಂಡರಲ್ಲಿ ಯಾರ್ಯಾರೋ ನೀವು KCET ಸೀಟ್ಸ್ ಪಡ್ಕೋಬೇಕಂತ ಅಪ್ಲೈ ಮಾಡಿದ್ರೋ ಅವರಿಗೆಲ್ಲ ಒಂದು ಇಂಪಾರ್ಟೆಂಟ್ ಮಾಹಿತಿ ಬಂದಿದೆ. ಏನು ಇಂಪಾರ್ಟೆಂಟ್ ಮಾಹಿತಿ ಅಂದರೆ, ನಾನು ಪ್ರೀವಿಯಸ್ ವಿಡಿಯೋಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ದಟ್ ನಿಮಗೊಂದು ಮೆಡಿಕಲ್ ಟೆಸ್ಟ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಯಾರ್ಯಾರೋ ವಿಡಿಯೋನ ವಾಚ್ ಮಾಡಿಲ್ವೋ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ. ಫಸ್ಟ್ ಆ ವಿಡಿಯೋನ ಚೆಕ್ ಮಾಡ್ಕೊಬನ್ನಿ. ಆ ವಿಡಿಯೋಲಿ ನಾನು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಏನೇನು ಪ್ರಾಸೆಸ್ ಇದೆ, ಯಾವ ಥರ ನಡೆಯುತ್ತೆ, ಏನು ಅಡ್ರೆಸ್ಸು ಆ್ಯಂಡ್ ಏನೇನು ಡಾಕ್ಯುಮೆಂಟ್ಸ್ಗಳನ್ನ, ವೆರಿ ಇಂಪಾರ್ಟೆಂಟ್, ಏನೇನು ಡಾಕ್ಯುಮೆಂಟ್ಸ್ಗಳನ್ನ ನೀವು ತರಬೇಕು, ಅರ್ಥ ಆಗ್ತದೆ, ಅದೆಲ್ಲ ನಾನು ಕಂಪ್ಲೀಟಾಗಿ ಆ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದಾದಮೇಲೆ ಈ ವಿಡಿಯೋ ಬಂದು ನೀವು ವಾಚ್ ಮಾಡ್ಬೋದು. ಸೊ ಈ ವಿಡಿಯೋಲಿ ಏನು ಇಂಪಾರ್ಟೆಂಟ್ ನಾನು ನಿಮಗೆ ಬಹುಮುಖ್ಯ ಮಾಹಿತಿ ಕೊಡ್ತಾ ಇದ್ದೀನಿ ಅಂದರೆ, ಮೆಡಿಕಲ್ ಟೆಸ್ಟ್ ಡೇಟ್ಸ್ ಏನಿದೆಯೋ ಅದು ಚೇಂಜ್ ಆಗಿದೆ, ಅಂದರೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಏನಂತ ಅರ್ಥ ಸರ್ ಅಂದರೆ, ಪ್ರೀವಿಯಸ್ಲಿ 28ನೇ ತಾರೀಕು ಏನಿತ್ತೋ ಅದು ನಿಮ್ಮ 28 ಆ್ಯಂಡ್ 29, 30, ಅರ್ಥ ಆಗ್ತದೆಯಾ? ಈ 3 ದಿನ ಕೂಡ ಏನು ನಡಿಬೇಕಿತ್ತು, ನಿಮ್ಮ ಟೆಸ್ಟ್ ನಡಿಬೇಕಿತ್ತು, ಅರ್ಥ ಆಗ್ತಿದೆ, ಮೆಡಿಕಲ್ ಟೆಸ್ಟ್. ಆ್ಯಂಡ್ ಅದಕ್ಕೆ ಸ್ಲಾಟ್ ಬುಕ್ಕಿಂಗ್ ಯಾವತ್ತು ಓಪನ್ ಆಗಬೇಕಿತ್ತು, ಲಿಂಕ್ ಬಂದು 26th ಮೇ ಓಪನ್ ಆಗಬೇಕಿತ್ತು. ಬಟ್ ಲಿಂಕ್ ಬರಲಿಲ್ಲ. ತುಂಬ ಸ್ಟೂಡೆಂಟ್ಸ್ ನನಗೆ ಮೆಸೇಜ್ ಮಾಡಿದ್ರಿ, ಕಾಲ್ ಮಾಡಿದ್ರಿ, ಸರ್ ನಮಗೆ ಲಿಂಕ್ ಇನ್ನೂ ಬಂದಿಲ್ಲ, ವೆಬ್ಸೈಟಲ್ಲಿ ನಾವು ಚೆಕ್ ಮಾಡ್ತಾ ಇದ್ದೀವಿ, ಇನ್ನೂ 5:30 ಅಂದರೆ ನಿನ್ನೆ ಕೂಡ ಒಬ್ಬ ಸ್ಟೂಡೆಂಟ್ ಫೋನ್ ಮಾಡಿದರು, 5:30ಗೆ ಕಾಲ್ ಮಾಡಿಬಿಟ್ಟು ಹೇಳ್ತಾ ಇದ್ದಾರೆ, ಸರ್ ಲಿಂಕ್ ಇನ್ನೂ ಕೂಡ ಬಂದಿಲ್ಲ, ಏನು ಮಾಡೋದು, ಕನ್ಫ್ಯೂಷನ್ ಆಗ್ತಾ ಇದೆ. ಸೊ ಇವತ್ತು ಬೆಳಗ್ಗೆ ನಾನು ಚೆಕ್ ಮಾಡಿದ್ದೀನಿ, ನೋಡಿ ಹೊಸ ಡೇಟ್ ರಿಲೀಸ್ ಮಾಡಿದ್ದಾರೆ. ಏನಂತ, 3rd ಜೂನಿಂದ ನಿಮ್ಮ ಮೆಡಿಕಲ್ ಟೆಸ್ಟ್ ಕಂಡಕ್ಟ್ ಆಗುತ್ತೆ. ಅಂದರೆ 28, 29 ಮತ್ತು 30 ಚೇಂಜ್ ಮಾಡಿ ಡೈರೆಕ್ಟ್ 3rd ಜೂನಿಂದ ನಿಮ್ಮ ಮೆಡಿಕಲ್ ಟೆಸ್ಟ್ ಕಂಡಕ್ಟ್ ಆಗುತ್ತೆ. ಬಟ್ ಅದಕ್ಕೆ ಸ್ಲಾಟ್ ಬುಕ್ಕಿಂಗ್ ಬಂದು ನಾನು ಆಲ್ರೆಡಿ ಇನ್ಫಾರ್ಮ್ ಮಾಡಿದೆ ಪ್ರೀವಿಯಸ್ ವಿಡಿಯೋಲಿ, ನೀವು ಡೈರೆಕ್ಟಾಗಿ ಹೋಗಿ ನೀವೇನು ಕೂಡ ಎಕ್ಸಾಮಿನೇಷನ್ ಕೊಡೋಕ್ಕಾಗೋದಿಲ್ಲ. ಮೆಡಿಕಲ್ ಟೆಸ್ಟ್ ಏನಿದೆಯೋ ನೀವು ಫಸ್ಟ್ ಸ್ಲಾಟ್ ಬುಕ್ ಮಾಡ್ಕೋಬೇಕು. ಆ ಲಿಂಕ್ ಏನಿದೆಯೋ 30ನೇ ಮೇ ಅಂದರೆ 30th ಮೇ ಆ್ಯಕ್ಟಿವೇಟ್ ಆಗುತ್ತೆ. ಅದಕ್ಕೆ ನಾನು ನಿಮಗೆ ನೋಡಿ ಈ ನಿಮ್ಮ KCET ವೆಬ್ಸೈಟ್ ಹೋಗಿ ಚೆಕ್ ಮಾಡಿಸ್ತೀನಿ ನೋಡಿ, KEA. ಸೊ ಇದೇ ನಿಮ್ಮ ವೆಬ್ಸೈಟ್ ನೋಡಿ, CET.online.karnataka.gov.in ಅಥವಾ KEA ಅಂತ ಹೊಡೆದ್ರೆ ನೀವು ಹೋಮ್ ಪೇಜಿಗೆ ಬರ್ತೀರಾ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನೋಡಿ 26th ಅದೇನು ವಿಕಲಚೇತನರ ಅಭ್ಯರ್ಥಿಗಳಿಗೆ ದಿನಾಂಕ 3/6 ಅಂದರೆ 3rd ಜೂನ್ರಿಂದ ನಡೆಯುವ ವೈದ್ಯಕೀಯ ತಪಾಸಣೆ ಸ್ಲಾಟ್ ಬುಕ್ಕಿಂಗ್ ಮಾಡಲು ಪ್ರಾಧಿಕಾರದ ವೆಬ್ಸೈಟ್ ಅಂದರೆ ಈ ವೆಬ್ಸೈಟ್ನಲ್ಲಿ ಲಿಂಕನ್ನು ಆ್ಯಕ್ಟಿವೇಟ್ ಯಾವತ್ತು ಮಾಡ್ತಾರೆ, 30th ಮೇ ಅಂದರೆ ಇದೇ ತಿಂಗಳು 30ನೇ ತಾರೀಕು 30th ಮೇ ನಿಮಗೆ ಓಪನ್ ಆಗುತ್ತೆ. ಆವಾಗ ನೀವು ನಿಮ್ಮ ಏನು ಮಾಡ್ಬೋದು, ಈ ಸ್ಲಾಟ್ನ ಬುಕ್ ಮಾಡ್ಕೊಬೋದು. ಅದಾದಮೇಲೆ ನಿಮ್ಮ ಮೆಡಿಕಲ್ ಎಕ್ಸಾಮಿನೇಷನ್ 3rd ಜೂನಿಂದ ಸ್ಟಾರ್ಟ್ ಆಗುತ್ತೆ. ಕ್ಲಿಯರಾ? ಸೊ ಇನ್ನೂ ಕೂಡ ಈ PDF ಏನು ರಿಲೀಸ್ ಮಾಡಿಲ್ಲ, ಜಸ್ಟ್ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಈ ವಿಡಿಯೋಲಿ ನಾನು ನಿಮ್ಗೆ ಒಂದು ಅಪ್ಡೇಟ್ ತಿಳಿಸ್ಕೊಟ್ಟಿದ್ದೀನಿ. ಏನು ಕೂಡ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ, ಹೆದರ್ಕೊಬೇಡಿ, ಭಯ ಪಡಬೇಡಿ, ಅರ್ಥ ಆಗ್ತಾ ಇದೆಯಾ? ಸೊ ಏನೇ ಅಪ್ಡೇಟ್ಸ್ ಇದ್ದರೂ ನಾನು ನಿಮಗೆ ಈ ಚಾನಲಲ್ಲಿ ಪ್ರೊವೈಡ್ ಮಾಡ್ತಾ ಇರ್ತೀನಿ. ಯಾರಾದರೂ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ನಿಮ್ಮ KCET ಕೌನ್ಸಿಲಿಂಗ್ ಪ್ರಾಸೆಸ್ ಆಗಿರಲಿ, ತುಂಬ ವೀಡಿಯೋಸ್ ನಾನು ಆಲ್ರೆಡಿ ಎಡಿಟ್ ಮಾಡ್ತಾ ಇದ್ದೀನಿ. ಸೊ ಈ KCET ಕೌನ್ಸಿಲಿಂಗ್ ಪ್ರಾಸೆಸ್ ಆಗಿರಲಿ, ಸೀಟ್ ಅಲಾಟ್ಮೆಂಟ್ ಯಾವ ಥರ ಆಗುತ್ತೆ, ಆಪ್ಷನ್ ಎಂಟ್ರಿ ಬಗ್ಗೆ, ಆಪ್ಷನ್ ಎಂಟ್ರಿಲಿ ಏನೇನು ಮಿಸ್ಟೇಕ್ಸ್ ಮಾಡಬಾರ್ದು, ಅದೆಲ್ಲ ನಿಮಗೆ ನೆಕ್ಸ್ಟ್ ಫರ್ದರ್ ವೀಡಿಯೋಸ್ನ ರಿಲೀಸ್ ಮಾಡ್ತಾ ಇದ್ದೀನಿ. ಸೊ ಚಾನಲ್ನ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಹಿಟ್ ಮಾಡಿ. ಸೊ ಜೈ ಕರ್ನಾಟಕ.